ಸಾಫ್ಟ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನಿಂದ ಪ್ರಮೋಟ್ ಮಾಡೋಕ್ಕೆ ಅಂತ. ಯಾಕೆಂದರೆ ಬರೀ ಲೆದರ್ ಬಾಲ್ನೇ ಆಡಿದರೆ ಮಕ್ಕಳು ಅಲ್ಲೇ ಉಳ್ಕೊತಾರೆ. ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ. ಬೇರೆ ಬೇರೆ ಏನಾದ್ರು ಗೇಮ್ ಕಂಡುಹಿಡಿದು ಅದರೊಳಗಡೆ ಮಕ್ಕಳನ್ನ ಪ್ರಮೋಟ್ ಮಾಡಬೇಕು. ಅದಕ್ಕೆ ಇವರೊಂದು ಸಾಫ್ಟ್ ಬಾಲ್ ಕ್ರಿಕೆಟ್ ಒಂದು ಅಸೋಸಿಯೇಷನ್ ಮಾಡಿ ಇಂಡಿಯಾ ಲೆವೆಲಲ್ಲಿ ವರ್ಲ್ಡ್ ಲೆವೆಲ್ ಆಡಿಸ್ಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ರೆ ಇಟ್ಸ್ ವೆರಿ ಗುಡ್ ಪ್ಲ್ಯಾನ್. ಅದು ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ಆಗಿದೆ. ಮುಂದೆ ಅದು ಚೆನ್ನಾಗಿ ನಡೀಲಿ ಅಂತ ನಾನು ಬೇಸಿಕಲಿ ವಾಲಿಬಾಲ್ ಪ್ಲೇಯರು. ನಾನೊಂದು 25 ವರ್ಷ ವಾಲಿಬಾಲ್ ಆಡಿದ್ದೀನಿ. ಕರ್ನಾಟಕ ಕ್ಯಾಪ್ಟನ್ನು ಆಗಿದ್ದೀನಿ, ಕೋಚ್ ಆಗಿದ್ದೀನಿ, ಎಲ್ಲ ಆಗಿ. ಒಬ್ಬ ಸ್ಪೋರ್ಟ್ಸ್ನ ಇಷ್ಟಪಡಬೇಕು. ಬಟ್ ಚೆನ್ನಾಗಿ ಮಾಡಿದ್ದಾರೆ. ಇದರಿಂದ ತುಂಬ ಮಕ್ಕಳಿಗೆ ಅನುಕೂಲವೂ ಆಗುತ್ತೆ. ತುಂಬ ಮಕ್ಕಳು ಈ ದುರಭ್ಯಾಸಗಳು ಏನಿದೆ, ಈಗ ಹೇಳ್ತಲ್ಲ ಡ್ರಗ್ಸು ಪಗ್ಸು ಅದು ಇದು ಅಂದ್ಬಿಟ್ಟು ಈ ಥರ ಸ್ಪೋರ್ಟ್ಸ್ಗಳೊಳಗಡೆ ಯಾವುದೋ ಸ್ಪೋರ್ಟ್ಸಲ್ಲಿ ಸೇರ್ಕೊಂಡ್ರು, ಇನ್ನೂ ಸ್ಪೋರ್ಟ್ಸ್ಗಳು ಹೆಚ್ಚಿಗೆ ಆದ್ರೂ ಗ್ರಾಮೀಣ ಕ್ರೀಡೆಗಿನ್ನ ಇನ್ನೂ ಬೇರೆ ಬೇರೆ ಕ್ರೀಡೆ ಸೇರಿದ್ರು ಮಕ್ಕಳು ಹೆಚ್ಚು ಸಂಖ್ಯೆಯಲ್ಲಿ ಹೋಗ್ತಾರೆ. ಇಂಥ ದುರಭ್ಯಾಸಗಳು ದುಶ್ಚಟಗಳಿಂದ ದೂರ ಇರ್ತಾರೆ, ಆರೋಗ್ಯ ಇರ್ತಾರೆ, ದೇಶಕ್ಕೆ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡ್ತಾರೆ. ಈಗಿನ ಯುವ ಪೀಳಿಗೆಗೆ ಏನು ಹೇಳ್ತೀರಾ ಸರ್? ಯುವ ಪೀಳಿಗೆಗಳು ನಾವು ಯುವಕರಾಗೆ ಈ ವಯಸ್ಸಿಗೆ ಬಂದಿರೋದು, 74 ವರ್ಷಕ್ಕೆ ಬಂದಿರೋದು. ಅವರಿಗೆ ಒಂದು ಪಂಕ್ಚುಯಾಲಿಟಿ, ಒಂದು ಟೈಮ್ ಟೇಬಲ್ ಇರಬೇಕು. ನಾನು ಇಷ್ಟು ಗಂಟೆಗೆ ಹೇಳ್ಬೇಕು, ಇಷ್ಟು ಗಂಟೆ ಓಡಬೇಕು, ಇಷ್ಟು ಗಂಟೆ ಎಕ್ಸಸೈಸ್ ಮಾಡಬೇಕು. ದಿನನಿತ್ಯದ ಕರ್ತವ್ಯ ಮಾಡಿದರೆ ಅವನು ಎಲ್ಲೋ ಹೋಗ್ತಾನೆ, ಕರ್ಕೊಂಡೋಗುತ್ತೆ, ಅವ್ರನ್ನ ಕರ್ಕೊಂಡೋಗುತ್ತೆ. ಆ ದಿನನಿತ್ಯದ ಒಂದು ಪರಿಪಾಠ ಕರ್ಕೊಂಡೋಗುತ್ತೆ. ಸೋಂಬೇರಿಗಳಾದರೆ ಯಾರನ್ನ ಎಲ್ಲೂ ಕರ್ಕೊಂಡೋಗಲ್ಲ. ನಾವು ಹಳ್ಳಿ ಮಕ್ಕಳೇ, ರೈತರ ಮಕ್ಕಳೇ, ನಾವು ಈ ರಾಜ್ಯಕ್ಕೆ ನಾಯಕರಾಗ್ತೀವಿ ಅಥವಾ ಇಂಡಿಯಾಕ್ಕೆ ಆಡ್ತೀವಿ, ಕೋಚ್ ಆಯ್ತೀವಿ, ಯಾರು ಹೊಂದ್ಕೊಂಬಂದಿರಕ್ಕಲ್ಲ. ಬಟ್ ನಮ್ಮ ತಂದೆ ತಾಯಿಗಳು, ನಮ್ಮ ಗುರು ಹಿರಿಯರು ಹೇಳಿದ್ನ ಕಲ್ತ್ಕೊಂಡ್ವಿ. ಬೆಳಗ್ಗೆ ಬೇಗ ಹೇಳು, ಓಡು, ಎಕ್ಸಸೈಸ್ ಮಾಡು, ದೈಹಿಕವಾಗಿ ಚೆನ್ನಾಗಿರು, ಆಟ ಆಡಿ ಯಾವ್ದಾರು ಒಂದು ಅದು ಕಲ್ತ್ಕೊಂಬಂದ್ವಿ. ನಮಗೆ ಜೀವನ ಇಲ್ಲಿವರೆಗೂ ಕರ್ಕೊಂಬಂದಿದೆ. ಹಾಗೆ ಯುವಕರು ಆ ಮೊಬೈಲು ಅದರೊಳಗೆ ಏನೋ ಕಾಣುತ್ತೆ, ಎಂಟರ್ಟೈನ್ಮೆಂಟ್ ಇರ್ತದೆ, ಅದು ಬಿಡಬೇಕು. ಅದು ನೋಡಲಿ, ಮೊಬೈಲ್ ನೋಡೋದು ಬೇಡ ಅನ್ನಕ್ಕಲ್ಲ. ಬೆಳಗ್ಗೆ ಎದ್ದ ತಕ್ಷಣ 1-2 ಅವರ್ 3 ಅವರು ತಮ್ಮ ದೇಹಕ್ಕೆ, ಆರೋಗ್ಯಕ್ಕೆ, ಯೋಚನೆಗಳಿಗೆ, ಸಮಾಜ ಚಿಂತನೆಗಳಿಗೆ, ಈ ದೇಶದ ಭದ್ರತೆಗೆ ಸ್ವಲ್ಪ ಯೋಚನೆ ಮಾಡೋಕ್ಕೆ ಅವಕಾಶ ಮಾಡ್ಕೊಂಡು ಬದುಕಬೇಕು. ಇದೇ ಯುವ ಪೀಳಿಗೆಗೆ ನಾನು ಹೇಳೋದು. ರಾಮಕೃಷ್ಣ ಗೌಡ. ಥ್ಯಾಂಕ್ ಯು.